ನಾಡಿ ಜ್ಯೋತಿಷದಲ್ಲಿ ಪುರುಷ ಜಾತಕವನ್ನ ನೋಡೋ ಕ್ರಮ ಬೇರೆ ಹಾಗೂ ಸ್ತ್ರೀ ಜಾತಕವನ್ನ ನೋಡೋ ಕ್ರಮಗಳು ಬೇರೆ ಇರುತ್ತೆ. ಹಾಗಾಗಿ ಹಿಂದಿನ ಸಂಚಿಕೆಯಲ್ಲಿ ನಾವು ಫಿಮೇಲ್ ಹಾರೋಸ್ಕೋಪ್ ನೋಡೋದನ್ನ ನೋಡಿದ್ವಿ. ಈ ಸಂಚಿಕೆಯಲ್ಲಿ ನಾವು ಮೇಲ್ ಹಾರೋಸ್ಕೋಪ್ ನ ಅನಾಲಿಸಿಸ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ನೋಡಿ, ನಾಡಿ ಜ್ಯೋತಿಷದಲ್ಲಿ ನಾವು ಗುರುವನ್ನ ಜೀವಕಾರಕ ಅಂತ ತಗೊಳ್ತೀವಿ. ಗುರುತಿದ ಸ್ಥಾನದಿಂದ, ಗುರು ಎಲ್ಲಿ ಸ್ಥಿತ ಆಗಿರ್ತಾನೆ ಆ ಸ್ಥಿತ ಸ್ಥಾನದಿಂದ ನಾವು ಏನ್ ಮಾಡ್ತೀವಿ, ಕೇಂದ್ರವನ್ನ ಮಾಡ್ಕೊಳ್ತೀವಿ. ಅಲ್ಲಿಂದ ನಾವು ಗ್ರಹ ಸಂಯೋಗವನ್ನ ಮಾಡ್ಕೋಬೇಕಾಗತ್ತೆ. ಗ್ರಹ ಸಂಯೋಗ ಅಂದ್ರೆ ಏನು ಅಂದ್ರೆ, ಗುರುವಿಗೆ ಗುರುತಿದ ಸ್ಥಾನದಿಂದ 5ರಲ್ಲಿ ಹಾಗೂ 9ರಲ್ಲಿ, 5 ಗುರುತಿತ ಸ್ಥಾನದಿಂದ 5 ಮತ್ತು 9ರಲ್ಲಿ ಯಾವ ಗ್ರಹಗಳು ಸ್ಥಿತ ಆಗಿದೆ ಅದು ಗ್ರಹ ಸಂಯೋಗ ಆಗಿದೆ ಅಂತ ಅರ್ಥ. ಸೊ ಗ್ರಹ ಸಂಯೋಗಗಳನ್ನ ನಾವು ತಗೊಂಡು ಆ ಜಾತಕನ ವರ್ತನೆಗಳು ಹಾಗೂ ಆ ಜಾತಕನ ಒಂದು ದೈಹಿಕ ಲಕ್ಷಣಗಳು ಹಾಗೂ ಆ ಜಾತಕ ಅನುಭವಿಸುವ ಎಲ್ಲಾ ವಿಚಾರಗಳನ್ನ ನಾವು ಹೇಳ್ಬೋದಾಗುತ್ತೆ. ಉದಾಹರಣೆಗೆ ಈ ಜಾತಕವನ್ನ ತಗೊಳ್ಳೋಣ. ಈ ಜಾತಕದಲ್ಲಿ ಏನಿದೆ ಅಂತ, ಗುರುವಿಗೆ 5ರಲ್ಲಿ ಶುಕ್ರ, ಚಂದ್ರ ಹಾಗೂ ರವಿ ಕುಜರ ಸಂಪರ್ಕ ಇದೆ ಮತ್ತು ಶನಿಯ ಸಂಪರ್ಕ ಇದೆ. ಈಗ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಗುರುವಿಗೆ 5ರಲ್ಲಿ ಮೊದಲಿಗೆ ಶುಕ್ರನ ಸಂಪರ್ಕ, ಹಾಗಾಗಿ ಜೀವಕಾರಕನು ನೋಡುವುದಕ್ಕೆ ಸೌಂದರ್ಯವನ್ನ ಹೊಂದಿರ್ತಾನೆ, ತುಂಬಾ ಚೆನ್ನಾಗಿರ್ತಾನೆ. ಹಾಗೂ ಚಂದ್ರನ ಸಂಪರ್ಕ ಬರುತ್ತೆ. ಚಂದ್ರನ ಸಂಪರ್ಕ ಬರೋದ್ರಿಂದ ಜಾತಕನು ಚಂಚಲ ಸ್ವಭಾವದವನು, ಸ್ಥಿರವಾಗಿ ನೆಲೆ ನಿಲ್ಲಲಾರದವನು ಆಗಿರ್ತಾನೆ. ರವಿ ಸಂಬಂಧ ಬರುತ್ತೆ, ಅಂದ್ರೆ ಲೀಡರ್ಶಿಪ್ ನ ವಹಿಸ್ಕೊಳ್ಳೋ ಗುಣ ಇರುತ್ತೆ ಜಾತಕನಿಗೆ. ಹಾಗೂ ಲಕ್ ಇರುತ್ತೆ, ರವಿ ಲಕ್ ಕಾರಕ, ಲಕ್ ಇರುತ್ತೆ. ಕುಜನ ಸಂಬಂಧ ಇದೆ. ಸೊ ಕುಜ ಏನ್ ಇಂಡಿಕೇಟ್ ಮಾಡ್ತಾನೆ ಅಂದ್ರೆ ಆತರ ಸ್ವಭಾವವನ್ನ ಹೇಳ್ತಾನೆ ಹಾಗೂ ಜಗಳ ಸ್ವಭಾವನ ಹೇಳ್ತಾನೆ. ಜಾತಕನು ಆತುರವಂತನು, ಜಗಳಗಾರನು ಆಗಿರುವನು. ಹಾಗೂ ಕುಜ ಏನ್ ಇಂಡಿಕೇಟ್ ಮಾಡ್ತಾನೆ ಅಂತಂದ್ರೆ ಬರ್ನಿಂಗ್ ಸೆನ್ಸೇಷನ್ ಇನ್ ಬಾಡಿ, ಅಂದ್ರೆ ಬರ್ನಿಂಗ್, ಅವ್ರಿಗೆ ಯಾವಾಗ್ಲೂ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಹಾಗೂ ಏನೋ ಒಂಥರ ಸುಡ್ತಾ ಇರುತ್ತೆ, ಯಾವಾಗಲೂ ಸುಡ್ತಾ ಇರುತ್ತೆ. ಎಕ್ಸೆಸ್ ಆಫ್ ಹೀಟ್ ಬೇಗ ಆಗುತ್ತೆ ಅವ್ರಿಗೆ. ಮತ್ತೆ ಕುಜ ನೀಚನ ಆಗಿರೋದ್ರಿಂದ ಈ ಜಾತಕದಲ್ಲಿ ನೀಚ ಕುಜನ ಎಫೆಕ್ಟ್ ಏನಿರ್ತದೆ ಅಂದ್ರೆ ಜಾತಕನು ಯಾವುದೇ ರೀತಿಯ ಒತ್ತಡಗಳನ್ನ ತಡ್ಕೊಳ್ಳೋಕಾಗೋದಿಲ್ಲ. ಅಂದ್ರೆ ಕುಜ ನೀಚ ಆದಾಗ ಎಫೆಕ್ಟ್ ಏನಂದ್ರೆ ಅವ್ರಿಗೆ ಪರಿಸ್ಥಿತಿ, ಸಂದರ್ಭ, ಸನ್ನಿವೇಶಗಳನ್ನ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಬರಲ್ಲ, ಹ್ಯಾಂಡ್ಲಿಂಗ್ ಪ್ರಾಬ್ಲಮ್ ಇರುತ್ತೆ. ಹಾಗೂ 9ರಲ್ಲಿ ಶನಿ ಸ್ಥಿತನಾಗಿದ್ದಾನೆ. ಜೀವಕಾರಕನಾದ ಗುರುವಿಗೆ ಶನಿಯ ಸಂಪರ್ಕ. ಸೊ ಜೀವಕಾರಕನಾದ ಗುರುವಿಗೆ ಶನಿಯ ಸಂಪರ್ಕ ಬರೋದ್ರಿಂದ ಜಾತಕನು ಸೋಮಾರಿ, ಅಂದ್ರೆ 10 ಗಂಟೆ ಆದ್ರೂ ಸೂರ್ಯೋದಯ ಆಗದೇ ಇಲ್ಲ, ಸೋಮಾರಿ. ಮತ್ತೆ ರಾತ್ರಿಯಲ್ಲಿ ನಿದ್ದೆಯನ್ನ ಅವನು ಕೆಟ್ಟು ಕೆಲಸ ಮಾಡ್ತಾನೆ ಬೇಕಾದ್ರೆ. ಆದ್ರೆ ಅವನಿಗೆ ಬೆಳಗ್ಗೆ ಹೊತ್ತು ಎದ್ದೇಳೋದು ಅಂದ್ರೆ ತುಂಬಾ ಹಿಂಸೆ ಆಗುತ್ತೆ. ಬೆಳಗ್ಗೆ ಹೊತ್ತು ಎದ್ದೇಳಕ್ಕೆ ಆಗಲ್ಲ, ಅಷ್ಟು ಅವನ್ಗೆ ಜಾಡ್ಯ ಅವಶ್ಯ ಇರುತ್ತೆ. ಮತ್ತೆ ನಿದ್ರೆ 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 ತುಂಬಾ ನಿದ್ರೆಯನ್ನ ಮಾಡ್ತಾನೆ. ಶನಿ ವಕ್ರಿ ಆಗಿರೋದ್ರಿಂದ ಜಾತಕನಿಗೆ ಒತ್ತಡದಿಂದ ಕೆಲಸ ಮಾಡೋಂತ ಒಂದು ನೇಚರ್ ಇರುತ್ತೆ. ಒತ್ತಡ, ಯಾವುದೇ ಏನಾದ್ರು ಕೆಲಸ ಮಾಡಿಸ್ಬೇಕು ಅಂತ ಕೇಳಿ ಅಂದ್ರೆ ಫೋರ್ಸ್ ಮಾಡಿ ಹೇಳ್ಬೇಕು, ಹೇಳಿದ್ರೆ ಮಾತ್ರ ಮಾಡ್ತಾನೆ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಮಾಡಲ್ಲ. ಹೀಗೆ ನಾವು ಪುರುಷ ಜಾತಕವನ್ನ 1, 5, 9 ಅಂದ್ರೆ ಗುರುವಿನಿಂದ ಕೇಂದ್ರದಲ್ಲಿ ಯಾವ ಗ್ರಹಗಳಿದೆ ಅಂತ ನೋಡ್ಕೊಂಡು ಗ್ರಹ ಸಂಯೋಗ ಮಾಡಿ ನಂತರ ನಾವು ಫಲವನ್ನ ಅವ್ರಿಗೆ ಹೇಳ್ಬೇಕಾ.